ರೀಸೆಂಟ್ ಆಗಿ ಇಂಡಿಯನ್ ಎಕ್ಸ್‌ಪ್ರೆಸ್ ಅಲ್ಲಿ ಅರ್ಬನ್ ರೆನೈಸೆನ್ಸ್ ಬಗ್ಗೆ ಒಂದು ಆರ್ಟಿಕಲ್ ಇದೆ. ಸೊ ಈ ಒಂದು ಟಾಪಿಕ್ ಅನ್ನ ನಾವು ಎಕಾನಮಿ ಅಂಡರ್ ಅಲ್ಲಿ ನೋಡ್ಬೋದು. ಎಸ್ಪೆಷಲಿ ಎಕಾನಮಿಯಲ್ಲಿ ಬರುವಂತಹ ಇನ್ಫ್ರಾಸ್ಟ್ರಕ್ಚರ್ ಟಾಪಿಕ್ ಅಂಡರ್ ಅಲ್ಲಿ ನೋಡ್ಲಾಗತ್ತೆ. ಭಾರತ 2024 ಸಮಯಕ್ಕೆ $30 ಟ್ರಿಲಿಯನ್ ಎಕಾನಮಿ ಆಗ್ಬೇಕು ಅಂತ ಆಂಬಿಷನ್ ನ ಇಟ್ಕೊಂಡಿದೆ. ಎಸ್ಪೆಷಲಿ ಅರ್ಬನ್ ಸೆಂಟರ್ಸ್ ಅಲ್ಲಿ ಜಾಬ್ ಕ್ರಿಯೇಷನ್ ಆಗಿರ್ಬೋದು, ಇನೋವೇಷನ್ ಆಕ್ಟಿವಿಟೀಸ್ ಮತ್ತೆ ಎಕನಾಮಿಕ್ ಗ್ರೋತ್ ಸ್ಟೆಪ್ಸ್ ನ ತರೋದ್ರ ಮೂಲಕ ಇಂಡಿಯಾ ತನ್ನ ಆಸ್ಪಿರೇಷನ್ ಕಡೆಗೆ ಮೂವ್ ಆಗ್ತಿದೆ ಅಂತ ನಮಗ್ ಗೊತ್ತಾಗ್ತಿದೆ. ಬಟ್ ಈ ಆರ್ಟಿಕಲ್ ನ ಪ್ರಕಾರ ಭಾರತದ 15 ಟಾಪ್ ಸಿಟೀಸ್ಗಳು ಯಾವೆಲ್ಲ ಜಿಡಿಪಿ ಅನ್ನ ಜಾಸ್ತಿ ಜನರೇಟ್ ಮಾಡ್ತಿದೆಲ್ಲ ಆ ಟಾಪ್ 15 ಸಿಟೀಸ್ಗಳು ಪೊಲ್ಯೂಷನ್ ಆಗಿರ್ಬೋದು, ಪ್ಲಾನಿಂಗ್ ಆಗಿರ್ಬೋದು, ವೀಕ್ ಗವರ್ನೆನ್ಸ್, ಹಾಗೆ ಇನ್ಫ್ರಾಸ್ಟ್ರಕ್ಚರ್ ಡೆಫಿಸಿಟ್, ಹೀಗೆ ಹಲವಾರು ಸಮಸ್ಯೆಗಳನ್ನ ಫೇಸ್ ಮಾಡ್ತಿವೆ. ಸೊ ಇನ್ ದಿಸ್ ವಿಡಿಯೋ ವಿ ವಿಲ್ ಡಿಸ್ಕಸ್ ಚಾಲೆಂಜಸ್ faced by urban spaces and also the solution for that. Me Brinda welcoming you to all to the News Navigator program of Shankar IAS Academy. The top 15 cities which includes Mumbai, Delhi, Bengaluru, Chennai, Hyderabad. ಭಾರತಕ್ಕೆ ಬರ್ತಿರುವಂತಹ ಜಿಡಿಪಿ ಅಲ್ಲಿ 30% ಕಾಂಟ್ರಿಬ್ಯೂಷನ್ ನ ಈ ಸಿಟೀಸ್ ಗಳೇ ಮಾಡ್ತಿವೆ, ಟಾಪ್ 15 ಸಿಟೀಸ್ಗಳು. ಈ ಟಾಪ್ 15 ಸಿಟೀಸ್ಗಳು ಅಷ್ಟೇ ಬರೀ ಜಿಡಿಪಿಗೆ 30% ಅಷ್ಟೇ ಕೊಡ್ತಾ ಇಲ್ಲ, ಅಡಿಷನಲಿ ಪ್ರತಿ ವರ್ಷ 15% ಆಫ್ ದ ಆನ್ಯುಯಲ್ ಗ್ರೋತ್ ಅನ್ನು ಕೂಡ ನಮ್ಗೆ ತೋರಿಸ್ಕೊಡ್ತಿದೆ. ಇದರಿಂದ ಈ ಸಿಟೀಸ್ ಗಳಿಗೆ ಎಷ್ಟು ಜಿಡಿಪಿ ಅನ್ನ ಜನರೇಟ್ ಮಾಡುವಂತಹ ಕೆಪಾಸಿಟಿ ಇದೆ ಅಂತ ಹೇಳ್ಬಿಟ್ಟು ನಮಗೆ ಗೊತ್ತಾಗುತ್ತೆ. ಹೌವರ್ ಈ ಸಿಟೀಸ್ಗಳು ಇತ್ತೀಚೆಗೆ ತುಂಬಾ ಪ್ರಾಬ್ಲಮ್ಸ್ ಗಳನ್ನ ಫೇಸ್ ಮಾಡ್ತಿವೆ. ಪ್ರಾಬ್ಲಮ್ಸ್ ಯಾಕೆ? ಜಿಡಿಪಿಯನ್ನ ಗ್ರೋತ್ ಮಾಡ್ತಿದೆ ಅಂತ ಹೇಳಿದ್ರೆ ಆಬ್ವಿಯಸ್ಲಿ ಪ್ರಾಪರ್ ಆಗಿದೆ ಅಂತ ಅಲ್ವಾ? ನೋ, ಜಿಡಿಪಿಯನ್ನ ಗ್ರೋತ್ ಮಾಡ್ತಿರ್ಬೋದು, ಬಟ್ ಇಟ್ ಇಸ್ ಫೇಸಿಂಗ್ ಮೈಗ್ರೇಷನ್ ಪ್ರಾಬ್ಲಮ್ಸ್ ಲೈಕ್ ಫಾರ್ಮಲ್ ಮತ್ತೆ ಇನ್ಫಾರ್ಮಲ್ ಸೆಕ್ಟರ್ಸ್ ಅಲ್ಲಿ ಒಂದು ಕಡೆಯಿಂದ ಇನ್ನೊಂದು ಸಿಟಿಗೆ, ಪುವರ್ ವಿಲೇಜಸ್ ಇಂದ ರಿಚ್ ಸಿಟೀಸ್ ಗಳಿಗೆ ಮೂವ್ ಆಗ್ತಿರುವಂತಹ ಪಾಪ್ಯುಲೇಷನ್ ಭಾರತದಲ್ಲಿ ಜಾಸ್ತಿ ಆಗ್ತಿದೆ. ಅಂಡ್ ಆಲ್ಸೋ ಇನ್ಕ್ರೀಸಿಂಗ್ ದ ಲೈಫ್ ಸಿಸ್ಟಮ್ ಅಥವಾ ಲೈಫ್ ಸ್ಟೈಲ್ ಅಂಡ್ ಇನ್ಕ್ರೀಸಿಂಗ್ ಯೂಸೇಜ್ ಆಫ್ ಪ್ರೈವೇಟ್ ವೆಹಿಕಲ್ಸ್, ಇದೆಲ್ಲ ಮೇಜರ್ ಕಾರಣಗಳಿಂದ ಇಷ್ಟೆಲ್ಲ ಜಿಡಿಪಿಯನ್ನ ಇನ್ಕ್ರೀಸ್ ಮಾಡ್ತಿರುವಂತಹ ಸಿಟೀಸ್ ಅಲ್ಲಿ ಟ್ರಾಫಿಕ್, ಸ್ಲಮ್ಸ್ ಮತ್ತೆ ವಾಟರ್ ಸ್ಟ್ರೆಸ್ ಕ್ರಿಯೇಟ್ ಆಗ್ತದೆ. ಜೊತೆಲಿ ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ಪ್ರಾಬ್ಲಮ್ ಕೂಡ ಹೆಚ್ಚಾಗ್ತದೆ. ಅಲ್ಟಿಮೇಟ್ಲಿ ದೀಸ್ ಪ್ರಾಬ್ಲಮ್ಸ್ ಲೀಡ್ ಟು ಎನ್ವಿರಾನ್ಮೆಂಟಲ್ ಡಿಗ್ರೇಡೇಷನ್ ಅಂಡ್ ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ಸ್. ಯಾವ ರೀತಿಯಾದಂತಹ ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್? ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಇಂದ ಪ್ರಾಬ್ಲಮ್ಸ್ ಆಗಿರ್ಬೋದು, ಏರ್ ಪೊಲ್ಯೂಷನ್ ಆಗಿರ್ಬೋದು, ವೇಸ್ಟ್ ಡಂಪ್ ಮಾಡ್ತಿರುವಂತಹ ಪ್ಲೇಸ್ ಇಲ್ಲದೆ ಇರ್ಬೋದು, ಸಾಯಿಲ್ ಪೊಲ್ಯೂಷನ್ ಅಥವಾ ಸಾಯಿಲ್ ಫರ್ಟಿಲಿಟಿ ರೆಡ್ಯೂಸ್ ಆಗ್ತಿರೋದಾಗಿರ್ಬೋದು, ಹಾಗೆ ವಾಟರ್ ಪೊಲ್ಯೂಷನ್ ಆಗಿರ್ಬೋದು, ಗ್ರೌಂಡ್ ವಾಟರ್ ಡಿಪ್ಲನೇಷನ್ ಆಗಿರ್ಬೋದು, ಗ್ರೌಂಡ್ ವಾಟರ್ ಕಂಟಾಮಿನೇಷನ್ ಆಗಿರ್ಬೋದು, ಕ್ಲೈಮೇಟ್ ಚೇಂಜ್, ಗ್ಲೋಬಲ್ ವಾರ್ಮಿಂಗ್, ಅರ್ಬನ್ ಫ್ಲಡ್ಡಿಂಗ್ ಅಂಡ್ ಆಲ್ಸೋ ಅರ್ಬನ್ ಹೀಟ್ ಐಲ್ಯಾಂಡ್ಸ್, ಈ ರೀತಿಯಾದಂತಹ ತೊಂದರೆಗಳನ್ನ ಈ ಮೇಜರ್ ಸಿಟೀಸ್ಗಳು ಫೇಸ್ ಮಾಡ್ತವೆ. Now, let's see how urban spaces facing challenges due to environment. Firstly, air pollution. Let us take first air pollution. According to 2023 World Air Quality Report by IQ Air, ಭಾರತ 50 ಮೋಸ್ಟ್ ಪೊಲ್ಯೂಟೆಡ್ ಸಿಟೀಸ್ ಅಲ್ಲಿ 42 ಸಿಟೀಸ್ ಗಳನ್ನ ಒಳಗೊಂಡಿದೆ. Along with it said that India is the third most polluted country globally. ಸೊ ಪ್ರಪಂಚವನ್ನೇ ಕನ್ಸಿಡರ್ ಮಾಡ್ಕೊಂಡ್ರೆ ಭಾರತ ಗ್ಲೋಬಲಿ 3ನೇ ಪೊಲ್ಯೂಟೆಡ್ ಕಂಟ್ರಿ ಆಗಿದೆ. ಮತ್ತೆ 50 ಮೋಸ್ಟ್ ಪೊಲ್ಯೂಟೆಡ್ ಸ್ಟೇಟ್ಸ್ ಅಲ್ಲಿ ಕಂಟ್ರೀಸ್ ಅಲ್ಲಿ ಭಾರತದ 42 ಸಿಟೀಸ್ಗಳು ಟಾಪ್ 50 ಅಲ್ಲಿ ಇದೆ. ಭಾರತ ಈ ಪೊಸಿಷನ್ಗೆ ಬರೋಕೆ ವಾಟ್ ಕುಡ್ ಬಿ ದ ರೀಸನ್? ವೆಹಿಕ್ಯುಲರ್ ಎಮಿಷನ್, ಕನ್ಸ್ಟ್ರಕ್ಷನ್ ಡಸ್ಟ್, ಹಾಗೆಯೇ ಡೆಲ್ಲಿನ ನಾವು ನೋಡ್ಕೊಂಡ್ರೆ ಬಯೋಮಾಸ್ ಬರ್ನಿಂಗ್, ಹೀಗೆ ಹಲವಾರು ಕಾರಣಗಳನ್ನ ನಾವು ನೋಡ್ಬೋದಾಗುತ್ತೆ. ವಾಟ್ ಕುಡ್ ಬಿ ದ ಸೊಲ್ಯೂಷನ್ ಫಾರ್ ದಿಸ್ ಆರ್ ದ ಗವರ್ಮೆಂಟ್ ಇನಿಷಿಯೇಟಿವ್ ಟು ಕಂಟ್ರೋಲ್ ದಿಸ್ ಪೊಲ್ಯೂಷನ್? ಸಿಟೀಸ್ ಅಲ್ಲಿ ಆಗ್ತಿರುವಂತಹ ಈ ಪೊಲ್ಯೂಷನ್ ಅವಾಯ್ಡ್ ಮಾಡಕ್ಕೆ ಯಾವ ರೀತಿಯಾದಂತಹ ಸ್ಟೆಪ್ಸ್ ಗಳನ್ನ ತಗೊಳ್ಳಲಾಗಿದೆ? ಇತ್ತೀಚೆಗೆ ಎಲೆಕ್ಟ್ರಿಕ್ ವೆಹಿಕಲ್ಸ್ ಗಳನ್ನ ಗವರ್ಮೆಂಟ್ ಪ್ರಮೋಟ್ ಮಾಡ್ತಿದೆ, ಸಬ್ಸಿಡಿ ಕೊಡೋದ್ರ ಮೂಲಕ ಆಗಿರ್ಬೋದು ಅಥವಾ
ಎಲೆಕ್ಟ್ರಿಕ್ ವೆಹಿಕಲ್ಸ್ ನ ಪರ್ಚೇಸ್ ಮಾಡುವಾಗ ಸಿಟಿಸನ್ಸ್ ಗೆ ಹೆಲ್ಪ್ ಆಗೋದಕ್ಕೋಸ್ಕರ ಚಾರ್ಜಿಂಗ್ ಇನ್ಫ್ರಾಸ್ಟ್ರಕ್ಚರ್ ನ ಪ್ರೊವೈಡ್ ಮಾಡೋದಕ್ಕೆ ಫಂಡಿಂಗ್ ಕೊಡ್ಲಾಗ್ತಿದೆ. ಹಾಗೆಯೇ ಎಲೆಕ್ಟ್ರಿಕ್ ವೆಹಿಕಲ್ಸ್ ನ ಜಾಸ್ತಿ ಯೂಸ್ ಮಾಡ್ಬಿಟ್ಟು ನಾವೇನ್ ಡೀಸೆಲ್ ವೆಹಿಕಲ್ಸ್ ಇಂದ ಜಾಸ್ತಿ ಪೊಲ್ಯೂಷನ್ ಆಗ್ತಿದೆ ಅಲ್ವಾ, ಅದನ್ನ ರೆಡ್ಯೂಸ್ ಮಾಡೋದಕ್ಕೋಸ್ಕರ ಡೀಸೆಲ್ ವೆಹಿಕಲ್ಸ್ ಗಳನ್ನ ತಗೊಳ್ಬಾರ್ದು ಅಂತ ಹೇಳ್ಬಿಟ್ಟು ಸ್ಕ್ರಾಪಿಂಗ್ ಪಾಲಿಸಿ ತಗೊಳ್ಬಾರ್ದು ಅಂತ ಹೇಳ್ಬಿಟ್ಟು ಸ್ಟೆಪ್ಸ್ ಗಳನ್ನ ತಗೊಂಡ್ ಬರ್ತಾ ಇದೆ. ಹಾಗೆ ಸ್ಕ್ರಾಪಿಂಗ್ ಪಾಲಿಸಿಯನ್ನ ತಗೊಂಡ್ಬರ್ತಿದೆ, 10 ವರ್ಷ ಆದ್ಮೇಲೆ ವೆಹಿಕಲ್ಸ್ ನ ಯೂಸ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು. ಈ ರೀತಿ ಸ್ಟೆಪ್ಸ್ ಗಳನ್ನ ಭಾರತ ತಗೊಳ್ತಿದೆ. ಡೆಲ್ಲಿ ಏರಿಯಾನ ನಾವು ನೋಡ್ಕೊಂಡ್ರೆ, ವೈ ಡೆಲ್ಲಿ ಸಪರೇಟ್ ಆಗಿ ತಗೊಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಡೆಲ್ಲಿಯಲ್ಲಿ ಸ್ಟಬಲ್ ಬರ್ನಿಂಗ್ ಜಾಸ್ತಿ ಆಗ್ತಿದೆ. ಅದರ ಸುತ್ತಮುತ್ತ ಏರಿಯಾದಲ್ಲಿ ಸ್ಟಬಲ್ ಬರ್ನಿಂಗ್ ಜಾಸ್ತಿ ಆಗ್ತಿರೋದ್ರಿಂದ ಅರೌಂಡ್ ಕ್ಯಾಪಿಟಲ್ ಸಿಟೀಸ್ ತುಂಬಾನೇ ಪೊಲ್ಯೂಷನ್ ಜಾಸ್ತಿ ಆಗ್ತಿದೆ. ಅದಕ್ಕೋಸ್ಕರ ಗವರ್ಮೆಂಟ್ ತುಂಬಾ ಸ್ಟೆಪ್ಸ್ ಗಳನ್ನ ಕೂಡ ತಗೊಂಡ್ಬಂದಿದೆ. ಅಂಡ್ BS6 ನಾರ್ಮ್ಸ್ ಗಳನ್ನ ನಾವು ಅಡಾಪ್ಟ್ ಮಾಡ್ಕೊಳ್ಳೋದಾಗಿರ್ಬೋದು, ಅಥವಾ ಸೋಲಾರ್ ಸಿಸ್ಟಮ್ಸ್ ಗಳನ್ನ ತಗೊಂಡ್ಬರೋದಾಗಿರ್ಬೋದು, ಮತ್ತೆ ಇತ್ತೀಚೆಗೆ ಗ್ರೀನ್ ಇಂಡಿಯಾ ಮಿಷನ್ ನ ಮತ್ತೆ ರಿವೈಸ್ ಮಾಡಿದೀವಿ. ಈ ರೀತಿ ಸ್ಟೆಪ್ಸ್ ಗಳನ್ನ ಬರೋದ್ರಿಂದ ಈ ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ ನ ರೆಡ್ಯೂಸ್ ಮಾಡಬಹುದು. ನೆಕ್ಸ್ಟ್, ಅರ್ಬನೈಸೇಷನ್ ಹೆಚ್ಚಾಗ್ತದೆ, ಕನ್ಸ್ಟ್ರಕ್ಷನಲ್ ಆಕ್ಟಿವಿಟೀಸ್ ಗಳು ಜಾಸ್ತಿ ಆಗ್ತದೆ. ಇದಕ್ಕೋಸ್ಕರ ಕನ್ಸ್ಟ್ರಕ್ಷನಲ್ ಡಸ್ಟ್ ನಾರ್ಮ್ಸ್ ಗಳನ್ನ ತರಬೇಕಾಗತ್ತೆ. ಸ್ಟ್ರಿಕ್ಟ್ ನಾರ್ಮ್ಸ್ ಗಳನ್ನ ತಗೊಂಡ್ಬಂದ್ಬಿಟ್ಟು ಕನ್ಸ್ಟ್ರಕ್ಷನಲ್ ಫೀಲ್ಡ್ ಅಲ್ಲಿ ಫಾಲೋ ಅಪ್ ಅನ್ನ ಮಾಡ್ಬೇಕಾಗತ್ತೆ. ಹಾಗೆ ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್, ಪ್ರತಿಯೊಂದು ಐ ರೈಸ್ ಬಿಲ್ಡಿಂಗ್ ಆಗುವಾಗ ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಕಂಪಲ್ಸರಿ ಆಗ್ಲೇಬೇಕು. ಸೊ ಯಾವಾಗ ರಿವೈಸ್ ಆಯ್ತು ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್, ಏರಿಯಾನ ಜಾಸ್ತಿ ಮಾಡ್ಲಾಯ್ತು, ಅದನ್ನ ರೆಡ್ಯೂಸ್ ಮಾಡ್ಬೇಕು. ಬಿಕಾಸ್ ಎಷ್ಟೋ ಬಿಲ್ಡಿಂಗ್ ಗಳು ಡಸ್ಟ್ ಪೊಲ್ಯೂಷನ್ ಮಾಡ್ತಿರೋದು ಸಿಟೀಸ್ ಅಲ್ಲಿ ಜಾಸ್ತಿ ಏರಿಯಾನ ಕನ್ಸಿಡರ್ ಮಾಡಿರೋಲ್ಲ, ಸ್ವಲ್ಪನೇ ಇರುತ್ತೆ. ಅಲ್ಲಿ ನಾವು ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ನ ಮಾಡ್ತಿರೋದಿಲ್ಲ. ಸೊ ಯಾವಾಗ ಏರಿಯಾನ ನಾವು ಚಿಕ್ಕ ತಗೋತೀವಿ, ಆಗ ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಮ್ಯಾಂಡೇಟರಿ ಮಾಡ್ದಂಗ್ ಆಗತ್ತೆ. ಆವಾಗ ಈಸಿಯಾಗಿ ಗವರ್ಮೆಂಟ್ ಗೆ ಐಡೆಂಟಿಫೈ ಮಾಡ್ಬೋದು ಎಲ್ಲಿ ಡಸ್ಟ್ ಜಾಸ್ತಿ ಆಗ್ತಿದೆ ಅಂತ ಹೇಳ್ಬಿಟ್ಟು. ಇದಕ್ಕೆ ಗ್ರೀನ್ ಬಿಲ್ಡಿಂಗ್ ಕೋಡ್ಸ್ ಗಳನ್ನ ಅಳವಡಿಸ್ಕೊಳ್ಬೇಕಾಗತ್ತೆ. ಗ್ರೀನ್ ಬಿಲ್ಡಿಂಗ್ ಕೋಡ್ಸ್ ಗಳು ನಮ್ಮಲ್ಲಿ ಆಲ್ರೆಡಿ ಇದೆ. ಅದನ್ನ ಅಳವಡಿಸ್ಕೊಂಡ್ರೆ ಈ ಡಸ್ಟ್ ಪಾರ್ಟಿಕಲ್ಸ್ ಏನೆಲ್ಲ ಬರ್ತಿದೆ, ಕನ್ಸ್ಟ್ರಕ್ಷನಲ್ ಪೊಲ್ಯೂಷನ್ ಆಗ್ತದೆ, ಅದನ್ನ ಅವಾಯ್ಡ್ ಮಾಡಕ್ಕೆ ಈಸಿ ಆಗುತ್ತೆ. 2025 ಮತ್ತೆ 2026ರ ಯೂನಿಯನ್ ಬಜೆಟ್ ಅಂದ್ರೆ ಸೆಂಟ್ರಲ್ ಗವರ್ಮೆಂಟ್ ಬಜೆಟ್ ನ ಸಮಯದಲ್ಲಿ 1 ಲಕ್ಷ ಕೋಟಿ ಫಂಡ್ ಅನ್ನ ಅಲೋಕೇಶನ್ ಮಾಡಲಾಗಿದೆ. ಯಾವುದಕ್ಕೋಸ್ಕರ? ಅರ್ಬನ್ ಚಾಲೆಂಜ್ ಫಂಡ್ ಅಂತ ಹೇಳ್ಬಿಟ್ಟು 1 ಲಕ್ಷ ಕೋಟಿ ಫಂಡ್ ಅನ್ನ ಇಡ್ಲಾಗಿದೆ. ಸೊ ಈ ಫಂಡಿನ ಮೂಲಕ ಯಾವ ಸಿಟೀಸ್ ಗಳು ಪೊಲ್ಯೂಷನ್ ಇಲ್ಲ, ಆತರ ಸಿಟೀಸ್ ಗಳನ್ನ ರ್ಯಾಂಕ್ ಮಾಡೋದಕ್ಕೆ ಹೆಲ್ಪ್ ಆಗತ್ತೆ. ಏರ್ ಪೊಲ್ಯೂಷನ್ ಒಂದಲ್ಲ, ಭಾರತದ ಸಿಟೀಸ್ ಅಲ್ಲಿ ವೆಲ್ ಪ್ಲಾನೆಡ್ ಸಾಲಿಡ್ ವೇಸ್ಟ್ ಕಲೆಕ್ಷನ್ ಇಲ್ಲ. ಹಾಗೆಯೇ ರೀಸೈಕ್ಲಿಂಗ್ ಮಾಡೋದಕ್ಕೆ ಬೇಕಾಗಿರುವಂತಹ ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟೀಸು ಇಲ್ಲ. ಇದರಿಂದ ಗ್ರೌಂಡ್ ವಾಟರ್ ಪೊಲ್ಯೂಷನ್ ಮತ್ತೆ ಡಿಸೀಸ್ ಸ್ಪ್ರೆಡ್ ಗಳು ತುಂಬಾನೇ ಜಾಸ್ತಿ ಆಗ್ತಾ ಇದೆ. ನಾವೇನು ಬ್ರಿಕ್ಸ್ ಸಮಿತಿಯಲ್ಲಿ ಗ್ಲೋಬಲ್ ಡಿಸೀಸಸ್ ಎಲ್ಲ ಅವಾಯ್ಡ್ ಮಾಡ್ಬೇಕು ಅಂತ ಏನ್ ಪ್ಲಡ್ಜ್ ನ ಇಟ್ಕೊಂಡಿದೀವಿ, ಅದನ್ನ ಅಚೀವ್ ಮಾಡೋದಕ್ಕೆ ಇದು ಬ್ಯಾರಿಯರ್ ತರ ಆಕ್ಟ್ ಆಗತ್ತೆ. ಅದಕ್ಕೋಸ್ಕರ ಡಿಸೀಸ್ ಸ್ಪ್ರೆಡ್ ಸಾಲಿಡ್ ವೇಸ್ಟ್ ಇಂದ ಆಗುವಂತಹ ಡಿಸೀಸ್ ಗಳನ್ನ ಸ್ಪ್ರೆಡ್ ಮಾಡೋದಕ್ಕೋಸ್ಕರ ಸ್ಟೆಪ್ಸ್ ಗಳನ್ನ ತಗೊಂಡ್ಬರ್ಬಹುದು. ನೆಕ್ಸ್ಟ್, ಅಕಾರ್ಡಿಂಗ್ ಟು ಮಿನಿಸ್ಟ್ರಿ ಆಫ್ ಹೌಸಿಂಗ್ ಅಂಡ್ ಅರ್ಬನ್ ಅಫೇರ್ಸ್, ಭಾರತದ ಸಿಟೀಸ್ ಗಳು ಒಂದು ದಿನಕ್ಕೆ 1.5 ಲ್ಯಾಕ್ ಟನ್ ಸಾಲಿಡ್ ವೇಸ್ಟ್ ಅನ್ನ ಜನರೇಟ್ ಮಾಡ್ತದೆ. ಇದು ಮಿನಿಸ್ಟ್ರಿ ಕೊಟ್ಟಿರುವಂತಹ ರಿಪೋರ್ಟ್ ನ ಮೂಲಕ. ಸೊ ಇಷ್ಟರಲ್ಲಿ ಬರೀ 25% ಅಷ್ಟೇ ಪ್ರೊಸೆಸ್ ಆಗ್ತಿರೋದು, ಇನ್ನ ಮಿಕ್ಕಿದ್ದನ್ನ ಪ್ರೊಸೆಸ್ ಮಾಡ್ತಾ ಇಲ್ಲ. ಓವರ್ ಆಲ್ ಭಾರತವನ್ನ ತಗೊಂಡ್ರೆ ನಾವು ಬರೀ ಸಿಟೀಸ್ ನೋಡ್ತಿದೀವಿ, ಬಟ್ ಸಿಟೀಸ್ ಅಷ್ಟೇ ಇಲ್ಲ, ಅರ್ಬನ್ ಏರಿಯಾಸ್ ಅಷ್ಟೇ ಇಲ್ಲ, ಭಾರತದಲ್ಲಿ ರೂರಲ್ ಏರಿಯಾಸ್ ಇದೆ. ಆ ರೂರಲ್ ಏರಿಯಾಸ್ ಅಲ್ಲೂ ಕೂಡ ಸಾಲಿಡ್ ವೇಸ್ಟ್ ಜನರೇಟ್ ಆಗ್ತಿದೆ. ಅದನ್ನ ನಾವು ನೋಡ್ಕೊಂಡ್ರೆ 62 ಮಿಲಿಯನ್ ಟನ್ಸ್ ಮುನ್ಸಿಪಲ್ ಸಾಲಿಡ್ ವೇಸ್ಟ್ ನ ಭಾರತ ಒಂದು ವರ್ಷದಲ್ಲಿ ಜನರೇಟ್ ಮಾಡ್ತದೆ. 62 ಮಿಲಿಯನ್ ಟನ್ಸ್, ಅದರಲ್ಲಿ ಓನ್ಲಿ 30% ಅನ್ನ ಪ್ರೊಸೆಸ್ ಮಾಡ್ಲಾಗ್ತದೆ, ಇನ್ನು ಮಿಕ್ಕಿದ್ದು ಕರೆಕ್ಟ್ ಅಲ್ವಾ? ಟು ರೆಡ್ಯೂಸ್ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಇನ್ ಸಿಟೀಸ್, ಗವರ್ಮೆಂಟ್ ನೀಡ್ ಟು ಸ್ಪ್ರೆಡ್ ಅವೇರ್ನೆಸ್ ಅಂಡ್ ಆಲ್ಸೋ ಎಜುಕೇಟ್ ಪೀಪಲ್ ಅಬೌಟ್ ದ ವೇಸ್ಟ್ ಮ್ಯಾನೇಜ್ಮೆಂಟ್. ಅಂಡ್ ಫೈನ್, ವೇಸ್ಟ್ ಅನ್ನ ಕರೆಕ್ಟ್ ಆಗಿ ಮ್ಯಾನೇಜ್ ಮಾಡಿಲ್ಲ ಅಂತ ಹೇಳಿದ್ರೆ ಫೈನ್ ಗಳನ್ನ ಹಾಕ್ಬೇಕಾಗತ್ತೆ. ರಿಜಿಡ್ ಫೈನ್ ಕಲೆಕ್ಷನ್ ಸಿಸ್ಟಮ್ಸ್ ಗಳನ್ನ ತಗೋಬರ್ಬೇಕಾಗತ್ತೆ. ಎಸ್ಪೆಷಲಿ ಇನ್ ಸಿಟೀಸ್, ಮುನ್ಸಿಪಾಲಿಟೀಸ್ ನೀಡ್ ಟು ಟ್ರೈನ್ ಅಪ್ ದೇರ್ ಸ್ಟಾಫ್ಸ್, ಯಾವ ರೀತಿ ಮ್ಯಾನೇಜ್ಮೆಂಟ್ ಅನ್ನ ಮಾಡಬೇಕು ಅಂತ ಹೇಳ್ಬಿಟ್ಟು. ಅಂಡ್ ಆಲ್ಸೋ ಅಲೋಕೇಟ್ ನೆಸೆಸರಿ ಫಂಡ್ ಫಾರ್ ದ ಇಕ್ವಿಪ್ಮೆಂಟ್ ಪರ್ಪಸ್. ಎಷ್ಟೋ ಮುನ್ಸಿಪಾಲಿಟಿ ಏರಿಯಾಸ್ ಅಲ್ಲಿ ಇಕ್ವಿಪ್ಮೆಂಟ್ಸ್ ಇರೋದಿಲ್ಲ. ಸೊ ಸಾಲಿಡ್ ವೇಸ್ಟ್ ಹೇಗ್ ಮ್ಯಾನೇಜ್ ಮಾಡ್ಲಾಗುತ್ತೆ? ಕಲೆಕ್ಷನ್ ಸಿಸ್ಟಮ್ ಇರಲ್ಲ, ಡಂಪಿಂಗ್ ಯಾರ್ಡ್ಸ್ ಇರಲ್ಲ, ರೀಸೈಕ್ಲಿಂಗ್ ಪ್ರೊಸೆಸ್ ಗೊತ್ತಿರಲ್ಲ, ರೀಸೈಕ್ಲಿಂಗ್ ಬೇಕಾಗಿರುವಂತಹ ಇಕ್ವಿಪ್ಮೆಂಟ್ಸ್ ಇರಲ್ಲ.
ಅಂಡ್ ಅಲ್ಲಿ ಬರುವಂತಹ ಸ್ಟಾಫ್ಸ್ಗೆ ಹೆಲ್ತ್ ಇಶ್ಯೂಸ್ ಆಗುವಂತಹ ಚಾನ್ಸಸ್ ಕೂಡ ಇರುತ್ತೆ. ಸೊ ಅವ್ರಿಗೆ ಕೂಡ ಹೆಲ್ತ್ ನ ಪ್ರೊಟೆಕ್ಟ್ ಮಾಡೋದಕ್ಕೆ ಇನ್ಶೂರೆನ್ಸ್ ನ ಪ್ರೊವೈಡ್ ಮಾಡಬೇಕು ಅಂಡ್ ಆಲ್ಸೋ ಪ್ರಿಕಾಷನರಿ ಮೆಷರ್ಸ್ ಗಳನ್ನ ತಗೊಳ್ಳೋದಕ್ಕೆ ಟ್ರೈನ್ ಅಪ್ ಮಾಡಬೇಕು. ಇದೆಲ್ಲದನ್ನು ಮಾಡಿದ್ರೆ ನಾವು ಭಾರತದಲ್ಲಿ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಅನ್ನ ರಿಡ್ಯೂಸ್ ಮಾಡಬೇಕು. ನಂತರ ಇಂಡೋರ್ ದ ಕ್ಲೀನೆಸ್ಟ್ ಸಿಟಿ. ಇಂಡೋರ್ ಅಲ್ಲಿ ಬಯೋ ಸಿಎನ್ಜಿ ಅಂತ ಹೇಳ್ಬಿಟ್ಟು ಸ್ಟೆಪ್ ಅನ್ನ ತಗೊಂಡ್ಬಂದಿದ್ದಾರೆ. ಅಂಡ್ ಆಲ್ಸೋ ಸೆಗ್ರಿಗೇಷನ್ ಆಫ್ ವೇಸ್ಟ್ ಮೋಡ್ ಅಂತ ಇದೆ. ಇದೆರಡನ್ನು ಕೂಡ ನಾವು ಓವರ್ ಆಲ್ ಇಂಡಿಯಾದಲ್ಲಿ ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಈ ಏನು ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗ್ತಿದೆ ಅದು ಅವಾಯ್ಡ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಮೂರನೇ ಇಶ್ಯೂ ವಾಟರ್ ಕ್ರೈಸಿಸ್. ಪೋರ್ ಸಿಟೀಸ್ ಇಂದ ರಿಚ್ ಸಿಟೀಸ್ ಗೆ ಎಂಪ್ಲಾಯರ್ಸ್ ಮೈಗ್ರೇಷನ್ ಆಗ್ತಾ ಇದಾರೆ. ಎದಕ್ಕೋಸ್ಕರ ಮೈಗ್ರೇಷನ್ ಆಗ್ತಿದ್ದಾರೆ? ವರ್ಕಿಗೋಸ್ಕರ ಆಗಿರ್ಬೋದು, ಎಂಪ್ಲಾಯ್ಮೆಂಟ್ ಗೋಸ್ಕರ ಆಗಿರ್ಬೋದು, ಅಥವಾ ಹೆಲ್ತ್ ಪರ್ಪಸ್ ಆಗ್ತಿರ್ಬೋದು. ಇದಕ್ಕೋಸ್ಕರ ಒಂದು ಸಿಟಿಯಿಂದ ಇನ್ನೊಂದು ಸಿಟಿಗೆ ಮೈಗ್ರೇಟ್ ಆಗ್ತಿದ್ದಾರೆ. ಇದರಿಂದ ವಾಟರ್ ಸ್ಟ್ರೆಸ್ ಕ್ರಿಯೇಟ್ ಆಗ್ತದೆ. ಸೊ ಸಿಟೀಸ್ ಅಕ್ಕಪಕ್ಕ ಇರುವಂತಹ ನ್ಯಾಚುರಲ್ ಲೇಕ್ಸ್, ನಾವು ಬೆಂಗಳೂರನ್ನೇ ನೋಡ್ಕೊಂಡ್ರೆ ಯೂನಿವರ್ಸಿಟಿಯಲ್ಲಿ ಇರುವಂತಹ ನ್ಯಾಚುರಲ್ ರಿವರ್ ಏನಿದೆ ಅದು ಪೊಲ್ಯೂಟ್ ಆಗಿದೆ. ಈ ರೀತಿಯಾದಂತಹ ನ್ಯಾಚುರಲ್ ಲೇಕ್ಸ್ ಗಳು, ರಿವರ್ಸ್ ಗಳು, ಹೀಗೆ ವಾಟರ್ ಅವೈಲಬಿಲಿಟಿ ಏರಿಯಾಸ್ ಗಳು ಇಂಡಸ್ಟ್ರಿಯಲ್ ಎಫ್ಲುಯೆನ್ಸ್ ಗಳನ್ನ ಡೈರೆಕ್ಟ್ ಆಗಿ ಡಿಸ್ಚಾರ್ಜ್ ಮಾಡೋ ಮೂಲಕ ಹಾಳಾಗ್ತಿವೆ. ವೇಸ್ಟ್ ಡಂಪಿಂಗ್ ನ ಮಾಡ್ತಾ ಇದ್ದಾರೆ. ಈ ರೀತಿಯ ಪ್ರಾಬ್ಲಮ್ಸ್ ಇಂದ ಪೊಲ್ಯೂಟ್ ಆಗಿ ಅನ್ಫಿಟ್ ಫಾರ್ ಯೂಸ್ ಅನ್ನೋ ತರ ಆಗಿವೆ ಈ ನ್ಯಾಚುರಲ್ ರಿಸೋರ್ಸಸ್ ಗಳು. 2018ರ ನೀತಿ ಆಯೋಗ್ ಪ್ರಿಡಿಕ್ಷನ್ ಪ್ರಕಾರ 2030ರ ಒಳಗಡೆ ಭಾರತದ 40% ಪಾಪ್ಯುಲೇಷನ್ಗೆ ವಾಟರ್ ಸ್ಕ್ಯಾರ್ಸಿಟಿ ಕ್ರಿಯೇಟ್ ಆಗುತ್ತೆ. 40% ಪಾಪ್ಯುಲೇಷನ್ ವಾಟರ್ ಸ್ಕ್ಯಾರ್ಸಿಟಿಯನ್ನ ಫೇಸ್ ಮಾಡಬಹುದು ಅಂತ ಹೇಳ್ಬಿಟ್ಟು ನೀತಿ ಆಯೋಗ್ ಪ್ರಿಡಿಕ್ಟ್ ಕೂಡ ಮಾಡಿದೆ. ಇನ್ನ ನಮಗೆ ಗೊತ್ತೇ ಇದೆ ಜಲ್ ಜೀವನ್ ಮಿಷನ್. ಜಲ್ ಜೀವನ್ ಮಿಷನ್ ಪ್ರಕಾರ ಪ್ರತಿಯೊಬ್ಬರಿಗೂ ಹೌಸ್ ಹೋಲ್ಡ್ಸ್ಗೂ ಟ್ಯಾಪ್ ವಾಟರ್ ನ ಕನೆಕ್ಟ್ ಮಾಡಬೇಕು. ಆದ್ರೆ ಆ ಪೈಪ್ಡ್ ವಾಟರ್ ಲೀಕೇಜಸ್ ಇಂದ ಆಲ್ಮೋಸ್ಟ್ 40 to 50% ಆಫ್ ದ ವಾಟರ್ ಲಾಸ್ ಆಗ್ತಿದೆ ಭಾರತದಲ್ಲಿ. ಸೊ ಇಷ್ಟೆಲ್ಲ ವಾಟರ್ ಇರುವಂತಹ ನ್ಯಾಚುರಲ್ ವಾಟರ್ ಅನ್ನ ನಾವು ಈ ರೀತಿಯಲ್ಲಿ ವೇಸ್ಟ್ ಮಾಡ್ತಿದೀವಿ. ಟು ರಿಡ್ಯೂಸ್ ದಿಸ್ ಸ್ಟ್ರೆಸ್, ರೈನ್ ವಾಟರ್ ಹಾರ್ವೆಸ್ಟಿಂಗ್ ಇಸ್ ದ ಬೆಸ್ಟ್ ಮೆಥಡ್. ರೈನ್ ವಾಟರ್ ಹಾರ್ವೆಸ್ಟಿಂಗ್ ನ ಯೂಸ್ ಮಾಡೋದು, ಟ್ರೈನ್ ಅಪ್ ಮಾಡಬೇಕು, ಅವರನ್ನ ಸ್ಪ್ರೆಡ್ ಮಾಡ್ಬೇಕು ಇದ್ರ ಬಗ್ಗೆ. ಸೊ ಇದು ಒಂದ್ ಬೆಸ್ಟ್ ಸೊಲ್ಯೂಷನ್ ಆಗಿರೋದ್ರಿಂದ ಎಲ್ರಿಗೂ ಕೂಡ ರೂರಲ್ ಏರಿಯಾ ಆಗಿರ್ಬೋದು, ಅರ್ಬನ್ ಏರಿಯಾ ಆಗಿರ್ಬೋದು, ಯಾವ ರೀತಿ ರೈನ್ ವಾಟರ್ ಹಾರ್ವೆಸ್ಟಿಂಗ್ ನ ಮಾಡಿ ಅದನ್ನ ರಿಯೂಸ್ ಮಾಡಬಹುದು ಅನ್ನೋದನ್ನ ಹೇಳ್ಕೊಡ್ಬೇಕಾಗತ್ತೆ. ಸೊ ಇಂದೋರ್ ನ ನಾವ್ ಎಕ್ಸಾಂಪಲ್ ನ ತಗೊಂಡ್ರೆ, ಇಂದೋರ್ ಭಾರತದ ಮೊದಲ ವಾಟರ್ ಪ್ಲಸ್ ಸಿಟಿ ಅಂತ ಹೇಳ್ಬಿಟ್ಟು ಕರ್ಸ್ಕೊಂಡಿದೆ. ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮತ್ತೆ ರಿಯೂಸ್ ಮಾಡ್ಬಿಟ್ಟು ಈ ಒಂದು ಅವಾರ್ಡ್ ಅನ್ನ ಅದಕ್ಕೆ ಕೊಡ್ಲಾಗಿದೆ. ವಾಟರ್ ಪ್ಲಸ್ ಸಿಟಿ ಅಂದ್ರೆ ಏನು? ವಾಟರ್ ಪ್ಲಸ್ ಸಿಟಿ ಅಂತ ಹೇಳಿದ್ರೆ ಆ ಸಿಟಿಯಿಂದ ಜನರೇಟ್ ಆಗ್ತಿರುವಂತಹ ವೇಸ್ಟ್ ಅನ್ನ ಸ್ಯಾಟಿಸ್ಫ್ಯಾಕ್ಟರಿ ಲೆವೆಲ್ ಅಲ್ಲಿ ಟ್ರೀಟ್ ಮಾಡೋದು ಬಿಫೋರ್ ರಿಲೀಸಿಂಗ್ ಇನ್ ಟು ಎನ್ವಿರಾನ್. ಸೊ ನ್ಯಾಚುರಲ್ ವಾಟರ್ ಗೆ ಬಿಡೋದಾಗಿರ್ಬೋದು ಅಥವಾ ಒಂದು ಓಪನ್ ಏರಿಯಾಗೆ ಡಂಪ್ ಮಾಡುವಾಗ ಆಗಿರ್ಬೋದು, ಇದೆಲ್ಲದಕ್ಕಿಂತ ಮುಂಚೆ ಅದನ್ನ ಟ್ರೀಟ್ ಮಾಡಿರ್ಬೇಕು ಸ್ಯಾಟಿಸ್ಫ್ಯಾಕ್ಟರಿ ಲೆವೆಲ್ ಅಲ್ಲಿ. ಅದನ್ನ ನಾವು ವಾಟರ್ ಪ್ಲಸ್ ಸಿಟಿ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಇಂದೋರ್ಗೆ ಈ ಸರ್ಟಿಫಿಕೇಟ್ ನ ಕೊಡ್ಲಾಗಿದೆ. ಸೊ this water plus city certification awarded under the Swachh Bharat Mission Urban. Swachh Bharat Mission Urban ನ ಅಡಿಯಲ್ಲಿ ಇದನ್ನ ಕೊಡ್ಲಾಗುತ್ತೆ. ಸೊ ಇದು ವಾಟರ್ ಕ್ರೈಸಿಸ್ ಬಗ್ಗೆ. ನಂತರ ಫೋರ್ತ್ಲಿ ಹೌಸಿಂಗ್ ಡೆಫಿಸಿಟ್. ವೈ ಹೌಸಿಂಗ್ ಡೆಫಿಸಿಟ್? ವೈ? ಬಿಕಾಸ್ ಒಂದ್ ಕಡೆಯಿಂದ ಇನ್ನೊಂದು ಕಡೆಗೆ ಮೈಗ್ರೇಷನ್ ಆಗ್ತದೆ, ಇನ್ಫಾರ್ಮಲ್ ಸೆಟಲ್ಮೆಂಟ್ಸ್ ಕ್ರಿಯೇಟ್ ಆಗ್ತದೆ, ಸ್ಲಮ್ಸ್ ಕ್ರಿಯೇಟ್ ಆಗ್ತದೆ, ಇಲ್ಲಿಗಲ್ ಕಾಲೋನೀಸ್ ಕ್ರಿಯೇಟ್ ಆಗ್ತಿದೆ. ಈ ತರದಲ್ಲಿ ಸ್ಯಾನಿಟೇಷನ್ ಮತ್ತೆ ಇನ್ಫ್ರಾಸ್ಟ್ರಕ್ಚರ್ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗೋದು ಕಾಮನ್. ಸೊ ಈ ರೀತಿ ಇಲ್ಲಿಗಲ್ ಎಲ್ಲ ಆಗ್ತಾ ಇರುತ್ತಲ್ವಾ, ಸ್ಲಮ್ಸ್ ಕ್ರಿಯೇಟ್ ಆಗ್ತಿರುತ್ತಲ್ವಾ, ಇದರಿಂದ ಹೆಲ್ತ್ ಇಶ್ಯೂಸ್ ಕ್ರಿಯೇಟ್ ಆಗುತ್ತೆ. ಅಂಡ್ ಬೆಟರ್ ಸ್ಯಾನಿಟೇಷನ್, ವಾಟರ್ ಫೆಸಿಲಿಟಿ ಅಂಡ್ ಬೆಟರ್ ಲೈಟಿಂಗ್ ಸಿಸ್ಟಮ್, ಬೆಟರ್ ಏರ್ ಕ್ವಾಲಿಟಿ ಇದ್ಯಾವುದು ಇರೋದಿಲ್ಲ. ಅವಾಗ ಏನಾಗುತ್ತೆ, ಆಟೋಮೆಟಿಕಲಿ ಆ ಏರಿಯಾದಲ್ಲಿ ಶಾರ್ಟೇಜ್ ಆಫ್ ಹೆಲ್ತ್ ಕೇರ್ ಸಿಸ್ಟಮ್ಸ್ ಆಗಿರ್ಬೋದು, ಈ ತರದೆಲ್ಲ ಕ್ರಿಯೇಟ್ ಆಗುತ್ತೆ. ಅಂಡ್ ಆಲ್ಸೋ ಫ್ಲೋರ್ ಸ್ಪೇಸ್ ಇಂಡೆಕ್ಸಸ್ ಮತ್ತೆ ಫ್ಲೋರ್ ಏರಿಯಾ ರೇಷಿಯೋ ಕೂಡ ಇದರಿಂದ ಜಾಸ್ತಿ ಆಗ್ತಿದೆ. G20 ಸಮಿಟ್ ಮತ್ತೆ OECD ರಿಪೋರ್ಟ್ ಪ್ರಕಾರ ರಿಲೀಸ್ ಮಾಡಿರುವಂತಹ ರಿಪೋರ್ಟ್ ಪ್ರಕಾರ, ಯಾವ ರಿಪೋರ್ಟ್ ಅಂತ ಹೇಳಿದ್ರೆ ಫಿನಾನ್ಸಿಂಗ್ ಸಿಟೀಸ್ ಆಫ್ ಟುಮಾರೋ. ಈ ರಿಪೋರ್ಟ್ ಒಂದು ಪಾಯಿಂಟ್ ಔಟ್ ಮಾಡಿದೆ. ಏನ ಪಾಯಿಂಟ್ ಔಟ್ ಮಾಡಿದೆ ಅಂತ ಹೇಳಿದ್ರೆ, ಡೆನ್ಸಿಟಿ ರಿಲೇಟೆಡ್ ಇನ್ಸೆಂಟಿವ್ಸ್ ನ ಕೊಡ್ಬೇಕು ಪಾಸಿಬಲ್ ರೆಮಿಡಿಯನ್ನ ತಗೊಂಡ್ಬರೋದಕ್ಕೆ ಅಂತ ಹೇಳ್ಬಿಟ್ಟು ಈ ಒಂದು OECD ಮತ್ತೆ G20 ರಿಪೋರ್ಟ್ ಅಲ್ಲಿ ಹೇಳಲಾಗಿದೆ. ಇನ್ನು ಅರ್ಬನ್ ಮೊಬಿಲಿಟಿ ಮತ್ತೆ ಕಂಜೆಷನ್ಸ್ ನ ತಗೊಂಡ್ರೆ,
ಭಾರತದ ಸಿಟೀಸ್ ಅಲ್ಲಿ ಅರ್ಬನ್ ಟ್ರಾಫಿಕ್ ಜಾಸ್ತಿ ಆಗ್ತದೆ. ಆವರೇಜ್ ಅರ್ಬನ್ ಪೀಪಲ್ 1.5 to 2 hours ಒಂದು ದಿನದಲ್ಲಿ 1.5 ಗಂಟೆಯಿಂದ 2 ಗಂಟೆಗಳ ಕಾಲ ಟ್ರಾಫಿಕ್ ಅಲ್ಲಿ ಸ್ಪೆಂಡ್ ಮಾಡ್ತಿದ್ದಾರೆ. ಓವರ್ ಪಾಪ್ಯುಲೇಷನ್, ವೀಕ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್, ಬ್ಯಾಡ್ ರೋಡ್ ಇನ್ಫ್ರಾಸ್ಟ್ರಕ್ಚರ್, ಇದರಿಂದ ಟ್ರಾಫಿಕ್ ದಿನೇ ದಿನೇ ಹೆಚ್ಚಾಗ್ತಾನೆ ಇದೆ. ಇದನ್ನ ರಿಡ್ಯೂಸ್ ಮಾಡೋದಕ್ಕೋಸ್ಕರ ಟ್ರಾಫಿಕ್ ಕಂಟ್ರೋಲ್ ಟೆಕ್ನಾಲಜೀಸ್ ನ ತರಬೇಕು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗಿರ್ಬೋದು, IoT, ಇಂಟರ್ನೆಟ್ ಆಫ್ ಥಿಂಗ್ಸ್ ಗಳನ್ನ ಅಳವಡಿಸ್ಕೊಳ್ಬೇಕಾಗುತ್ತೆ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಅಲ್ಲಿ. ಸೊ ಈಗ ಇರುವಂತಹ VAC ಮಾಡೆಲ್, ವೆಹಿಕ್ಯುಲರ್ ಆಕ್ಟಿವೇಟೆಡ್ ಕಂಟ್ರೋಲ್. ಸೊ ಈ ರೀತಿಯ ಮಾಡೆಲ್ಸ್ ಗಳು, ಆರ್ಟಿಫಿಷಿಯಲ್ ಕ್ಯಾಮರಾಸ್ ಗಳನ್ನ ತರೋದ್ರಿಂದ ಈ ಟ್ರಾಫಿಕ್ ಅನ್ನ ಅವಾಯ್ಡ್ ಮಾಡಬಹುದು. ಬಟ್ ಮೈಗ್ರೇಷನ್ ಆಗಿ ಟ್ರಾಫಿಕ್ ಆಗ್ತಿದೆ ಅಲ್ವಾ, ಅದನ್ನ ಏನ್ ಮಾಡೋದಕ್ಕಾಗಲ್ಲ, ಕರೆಕ್ಟ್ ಅಲ್ವಾ? ಸೊ ಬೆಟರ್ ಸ್ಟೆಪ್ ಏನು ಅಂತ ಹೇಳಿದ್ರೆ, ಸ್ಮಾರ್ಟ್ ಡ್ರೈವಿಂಗ್ ಹ್ಯಾಬಿಟಾಟ್, ಸಿಟಿಸನ್ ಡಿಸಿಪ್ಲಿನ್ ಮೋಸ್ಟ್ ಇಂಪಾರ್ಟೆಂಟ್ ಆಗಿದೆ. ಸಿಟಿಸನ್ ಡಿಸಿಪ್ಲಿನ್ ನ ಮೇಂಟೈನ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್. ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಗೆ ಪ್ರಿಯಾರಿಟೈಸ್ ನ ಮಾಡೋದಕ್ಕೋಸ್ಕರ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಲ್ಲಿ ಪ್ರೈವೇಟ್ ಇನ್ವೆಸ್ಟ್ಮೆಂಟ್ ನ ತರಬೇಕಾಗತ್ತೆ. ಅಂಡ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಲೈಕ್ ಮೆಟ್ರೋಸ್ ಆಗಿರ್ಬೋದು, ಪಬ್ಲಿಕ್ ವೆಹಿಕಲ್ಸ್ ಗಳನ್ನ ಯೂಸ್ ಮಾಡೋದಾಗಿರ್ಬೋದು, ಸಬರ್ಬನ್ ರೈಲ್ವೇಸ್ ನ ತಗೊಂಡ್ಬರೋದು ಮೇಜರ್ ಏರಿಯಾಸ್ ಅಲ್ಲಿ, ಅಂಡ್ ಪ್ರೈವೇಟ್ ವೆಹಿಕಲ್ಸ್ ಗಳನ್ನ ಅವಾಯ್ಡ್ ಮಾಡಿ ಟ್ರಾಫಿಕ್ ಕಂಜೆಷನ್ ನ ಅವಾಯ್ಡ್ ಮಾಡಬೇಕಾಗಿದೆ. ಈ ರೀತಿಯಾದಂತಹ ಸ್ಟೆಪ್ಸ್ ಗಳನ್ನ ತಗೊಂಡ್ಬರ್ಬೇಕು. ನೆಕ್ಸ್ಟ್, ದ ಮೋಸ್ಟ್ ಮೇಜರ್ ಥಿಂಗ್ ಇಸ್ ದ ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ಗ್ಯಾಪ್. India having low internet speed, almost 100 Mbps. When we compare with Singapore, it is more than 1 Gbps. Better digital infrastructure compared to India. Andre top why we need digital infrastructure to attract the top MNCs, innovation centers, R&D research, R&D means research and development hubs. ಈ ರೀತಿಯಾದಂತಹ ಇನೋವೇಟಿವ್ ಥಿಂಗ್ಸ್ ಗೆ ಭಾರತದಲ್ಲಿ ಸ್ಪೇಸ್ ಅನ್ನ ಪ್ರೊವೈಡ್ ಮಾಡಬೇಕು ಅಂತ ಹೇಳಿದ್ರೆ ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ಗ್ಯಾಪ್ ಫಿಲ್ ಆಗ್ಬೇಕಾಗತ್ತೆ. ಸೊ ಹೌ ಟು ಸ್ಟ್ರೆಂಥನ್ ದಿಸ್? ಹೇಗೆ ಸ್ಟ್ರೆಂಥನ್ ಮಾಡಬೇಕು ಅಂತ ಹೇಳಿದ್ರೆ 4G ಮತ್ತೆ 5G ಅರ್ಬನ್ ಮತ್ತೆ ರೂರಲ್ ಏರಿಯಾಸ್ ಅಲ್ಲಿ ಎಕ್ಸ್ಪಾನ್ಷನ್ ಆಗ್ಲೇಬೇಕಾಗತ್ತೆ. ಭಾರತದಲ್ಲಿ ಯಾವುದೇ ಹಳ್ಳಿಗೆ ಹೋಗಿ ಅಲ್ಲೆಲ್ಲೂ ಕೂಡ ನಿಮ್ಗೆ ಇಂಟರ್ನೆಟ್ 5G ಇಂಟರ್ನೆಟ್ ಸಿಗೋದೇ ಇಲ್ಲ, ಅಂಡ್ ವೈಫೈ ಕನೆಕ್ಷನ್ ಇರೋದೇ ಇಲ್ಲ. ಹೈ ಸ್ಪೀಡ್ ಬ್ರಾಡ್ ಬ್ಯಾಂಡ್ ಎಕ್ಸ್ಪ್ಯಾಂಡ್ ಮಾಡ್ಬೇಕಾಗತ್ತೆ. ಅದಕ್ಕೆ ಪ್ರೈವೇಟ್ ಅವ್ರಿಗೆ ಇನ್ವೆಸ್ಟ್ಮೆಂಟ್ ನ ಗವರ್ಮೆಂಟ್ ಕಡೆಯಿಂದ ಮಾಡ್ಬೇಕಾಗತ್ತೆ. ಇದರಿಂದ ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ಇಂಪ್ರೂವ್ ಆಗಿ ಇನ್ವೆಸ್ಟ್ಮೆಂಟ್ ಇಂಪ್ರೂವ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಫೈಬರ್ ಆಪ್ಟಿಕ್ ನೆಟ್ವರ್ಕ್ ಕೂಡ ಇಂಪ್ರೂವ್ ಮಾಡ್ಬೇಕಾಗತ್ತೆ. ಇದೆಲ್ಲ ಸ್ಟೆಪ್ಸ್ ಗಳನ್ನು ಕೂಡ ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ಗ್ಯಾಪ್ ಅನ್ನ ಫಿಲ್ ಮಾಡೋದಕ್ಕೆ ತಗೋಬೇಕಾಗತ್ತೆ. ಸೊ ಇದೆಲ್ಲ ಆಗ್ಬೇಕಂದ್ರೆ ಫಿನಾನ್ಷಿಯಲ್ ರಿಫಾರ್ಮ್ ಆಗ್ಬೇಕು. ಭಾರತದಲ್ಲಿ ಆಲ್ಮೋಸ್ಟ್ 1 ಲಕ್ಷ ಪೀಪಲ್ ಗೆ 1 ಪ್ಲಾನರ್ಸ್ ಅಷ್ಟೇ ಇದೆ. ಗ್ಲೋಬಲಿ 5,000ದಿಂದ 10,000 ಇದೆ. ರೋಬೋಸ್ಟ್ ಪ್ಲಾನಿಂಗ್ ಪ್ರಾಬ್ಲಮ್ ಆಯ್ತಲ್ವಾ ಇದು, 1 lakh ಎಲ್ಲಿ 10,000 ಎಲ್ಲಿ. ಇದಕ್ಕೆ ಡಿಸೆಂಟ್ರಲೈಸ್ಡ್ ಗವರ್ನೆನ್ಸ್ ಅಪ್ರೋಚ್ ನ ತರಬೇಕಾಗತ್ತೆ. ಹಾಗೆಯೇ ಫಂಡಿಂಗ್ ಸಿಸ್ಟಮ್ಗೋಸ್ಕರ ನಾವು ಗವರ್ಮೆಂಟ್ ಹತ್ರ ಅಥವಾ ಪ್ರೈವೇಟ್ ಸೆಕ್ಟರ್ಸ್ ಹತ್ರ ಫಿನಾನ್ಷಿಯಲ್ ರಿಫಾರ್ಮ್ಸ್ ಗಳಿಗೋಸ್ಕರ ಪ್ರೈವೇಟ್ ಸೆಕ್ಟರ್ಸ್ ಹತ್ರ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿಸ್ಕೊಳ್ಬೇಕಾಗತ್ತೆ. ಸೊ ಮುನ್ಸಿಪಾಲಿಟಿಯಲ್ಲಿ ಅಂದ್ರೆ ಸಿಟೀಸ್ ಅಲ್ಲಿ ಅಲ್ವಾ ನಡೀತಿರೋ ಪ್ರಾಬ್ಲಮ್ಸ್ ಎಲ್ಲ. ಸೊ ಅದಕ್ಕೋಸ್ಕರ 74th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ ನ ಇನ್ನು ಕೂಡ ಸ್ಟ್ರೆಂಥನ್ ಮಾಡ್ಬೇಕಾಗುತ್ತೆ ಮುನ್ಸಿಪಾಲಿಟೀಸ್ ನ, ಕರೆಕ್ಟ್ ಅಲ್ವಾ? ಆಬ್ವಿಯಸ್ಲಿ ನಾವು 73rd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ ನ ಸ್ಟ್ರೆಂಥನ್ ಮಾಡಿದ್ರೆ 74th ಆಟೋಮೆಟಿಕಲಿ ಸ್ಟ್ರೆಂಥನ್ ಆಗುತ್ತೆ. ಬಿಕಾಸ್ ಅರ್ಬನ್ ಎಂಪ್ಲಾಯ್ಮೆಂಟ್ ಕ್ರಿಯೇಷನ್, ಅರ್ಬನ್ ಹೌಸ್ ಹೋಲ್ಡ್ಸ್ ಗೆ ಜಾಬ್ ಕೊಡೋದು, ಕರೆಕ್ಟ್ ಅಲ್ವಾ? ಈ ರೀತಿಯಾದಂತಹ ಸ್ಟೆಪ್ಸ್ ಗಳನ್ನ ನಾವು ತಗೊಂಡ್ಬರ್ಬೇಕಾಗತ್ತೆ. ಪ್ರಾಪರ್ಟಿ ಟ್ಯಾಕ್ಸ್ ಕಲೆಕ್ಷನ್ ನ ಇಂಪ್ರೂವ್ ಮಾಡ್ಬೇಕಾಗತ್ತೆ. ಆಸ್ ಆಫ್ ನೌ ಇಟ್ ಇಸ್ ಲೆಸ್ ದನ್ 0.2% ಆಫ್ GDP. 0.2% ಗಿಂತ ಕಡಿಮೆ ಪ್ರಾಪರ್ಟಿ ಟ್ಯಾಕ್ಸ್ ಅನ್ನ ಕಲೆಕ್ಟ್ ಮಾಡ್ತಿದ್ವಿ. ಅಂಡ್ ಲ್ಯಾಂಡ್ ರೆಕಾರ್ಡ್ಸ್, ಎಷ್ಟೋ ಲ್ಯಾಂಡ್ ರೆಕಾರ್ಡ್ಸ್ ಗಳು ಇನ್ನೂ ಕೂಡ ಡಿಜಿಟೈಸ್ ಆಗಿಲ್ಲ, ಅದನ್ನ ಮಾಡ್ಬೇಕಾಗತ್ತೆ. ಬಿಕಾಸ್ ಪಿಯರ್ ರಿವ್ಯೂ ನ ಮಾಡೋದಕ್ಕೋಸ್ಕರ ಮುನ್ಸಿಪಲ್ ಬಾಂಡ್ ಪೋಸ್ಟ್ ನ ರಿಫಾರ್ಮ್ ಮಾಡ್ಬೇಕಾಗತ್ತೆ. ಸೊ ಇನ್ನು ಕಲ್ಚರಲಿ ಇಂಪ್ರೂವ್ ಆಗೋದಕ್ಕೋಸ್ಕರ, ಸಿಟೀಸ್ ಗಳನ್ನ ಕಲ್ಚರಲಿ ಇಂಪ್ರೂವ್ ಮಾಡೋದಕ್ಕೋಸ್ಕರ ವಾಕೇಬಲ್ ಹೆರಿಟೇಜ್ ಝೋನ್ಸ್ ಗಳನ್ನ ಪ್ರಮೋಟ್ ಮಾಡ್ಬೇಕು. ಗವರ್ಮೆಂಟ್ ಮತ್ತೆ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಲ್ಲಿ ಇದು ನಡಿಬೇಕಾಗತ್ತೆ. ಚಾಲೆಂಜಸ್ ಹಾಗೆ ಸೊಲ್ಯೂಷನ್ಸ್ ಎರಡು ಕೂಡ ನೋಡಿದ್ವಿ. 15 ಟಾಪ್ ಸಿಟೀಸ್ ಅಂತ ನಾವೇನ್ ಕರಿತಾ ಇದೀವಿ, ಅಲ್ಲಿ ಯಾವ ರೀತಿ ಪ್ರಾಬ್ಲಮ್ಸ್ ಇದೆ, ಅದಕ್ಕೆ ಸೊಲ್ಯೂಷನ್ ಏನ್ ಮಾಡ್ಬೋದು ಎಲ್ಲದೂ ಕೂಡ ನಮಗೆ ಗೊತ್ತಾಯ್ತು. ಇದಕ್ಕೋಸ್ಕರ ನಾವು ಇನ್ವೆಸ್ಟ್ಮೆಂಟ್, ರಿಫಾರ್ಮ್ಸ್ ಮತ್ತೆ ಎನ್ವಿರಾನ್ಮೆಂಟಲ್ ಚಾಲೆಂಜಸ್, ಡಿಜಿಟಲ್ ಆಕ್ಸೆಸ್ ಇದೆಲ್ಲದನ್ನ ಇಂಪ್ರೂವ್ ಮಾಡ್ಕೊಂಡ್ರೆ ನಾವು ಟಾಪ್ 15 ಸಿಟೀಸ್ ಏನಿದೆ ಅಲ್ವಾ, ಅದು ಬೇರೆ ಕಂಟ್ರೀಸ್ ಜೊತೆ
ಕಾಂಪರೇಟ್ ಮಾಡೋದಕ್ಕೆ ಅಥವಾ ಟಾಪ್ 15 ಸಿಟೀಸ್ಗಳು ಇನ್ನೂ ಕೂಡ ಹೆಚ್ಚಿನ ಜಿಡಿಪಿಯನ್ನ ನಮ್ಮ ಭಾರತಕ್ಕೆ ಕಾಂಟ್ರಿಬ್ಯೂಟ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಇದನ್ನ ಎಕಾನಮಿಯಲ್ಲಿ ಇನ್ಫ್ರಾಸ್ಟ್ರಕ್ಚರ್ ನ ಅಡಿಯಲ್ಲಿ ನೋಡ್ಬೋದು. ಇದೇ ರೀತಿಯಾದಂತಹ ಹೆಚ್ಚಿನ ವಿಡಿಯೋಸ್ಗಾಗಿ ನಮ್ಮ ಚಾನೆಲ್ ನ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.